ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ತಿಂಡಿಗೆ ನಾನಿಲ್ಲಿ ಸೇವಿಗೆ ಬಾತನ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಳ್ಳೋದಂತೂ ತುಂಬಾ ಸುಲಭವಾಗಿ ನಾವು ಮಾಡ್ಕೋಬೋದು. ರುಚಿಯಂತೂ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಹೋಟೆಲಲ್ಲಿ ಯಾವ ರೀತಿಯಾಗಿ ನಾವು ಸೇವಿಗೆ ಬಾತನ್ನ ತೊಗೊಂಡು ತಿಂತೀವೋ ಅದೇ ರೀತಿಯಾಗಿ ಮನೆಯಲ್ಲಿ ನಾವು ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ಇವಾಗ ಯಾವ ರೀತಿಯಾಗಿ ಮಾಡೋದಂತೇಳಿ ನೋಡೋಣ. ನಾನಿಲ್ಲಿ 2 ಕ್ಯಾರೆಟು ಮತ್ತು 1 ಇಡಿಯಷ್ಟು ಬೀನ್ಸು ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಮೊದಲಿಗೆ ಟೊಮೊಟೊ ಸಿಪ್ಪೆ ತಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬೆಂಕಿಲಿ ಸುಟ್ಕೊಳ್ಳೋದ್ರಿಂದ ನಮಗೆ ಬೇಗ ಸುಲಭವಾಗಿ ನಮಗೆ ಸಿಪ್ಪೆನ ತೆಕ್ಕೋಬೋದು. ಕೆಲವೊಂದು ಅಡುಗೆಗಳಿಗೆ ನಾವು ಈ ಟೊಮೊಟೊನ ಪೇಸ್ಟ್ ಮಾಡಿ ಬಳಸಬೇಕಾದ್ರೆ ಈ ರೀತಿಯಾಗಿ ಟೊಮೊಟೊ ಸಿಪ್ಪೆನ ತೆಗೆದ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಸಿಪ್ಪೆ ಬಂದ್ಬಿಟ್ಟು ನಮಗೆ ತರ್ತರಿಯಾಗಿ ಸಿಗೋದಿಲ್ಲ. ಮತ್ತು ನಾವು ಈ ರೀತಿಯಾಗಿ ಸಿಪ್ಪೆ ತೆಗೆದ್ಬಿಟ್ಟು ಪೇಸ್ಟ್ ಮಾಡಿ ಬಳಸೋದ್ರಿಂದ ನಾವು ಟೊಮೊಟೊ ಬಳಸಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ನಾನು 2 ಟೊಮೊಟೊನ ಸಿಪ್ಪೆ ತೆಗೆದ್ಬಿಟ್ಟು ಕೂಲ್ ಆದಮೇಲೆ ನಾನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟು ನಾನು ಕ್ಯಾರೆಟು ಬೀನ್ಸನ್ನು ಸಣ್ಣದಾಗೆ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಮನೆಗೆ ಏನಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಈ ರೀತಿಯಾಗಿ ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ನಾವು ಮಾಡ್ಕೋಬೋದು ಸ್ನೇಹಿತರೆ. 10ರಿಂದ 15 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗೋಗುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಿಜವಾಗ್ಲೂ ಈ ರೀತಿಯಾಗಿ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ಹೇಳ್ತಾರೆ, ಏನು ಹೋಟೆಲಿಂದ ಆರ್ಡ್ರ್ ಮಾಡಿ ತರಿಸಿದ್ದೀರಾ ಅಂತ ಹೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು. ಮನೆಯಲ್ಲಿರೋ ಅಂಥ ಸಾಮಾನ್ಯ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ಈ ಸೇವಿಗೆ ಬಾತನ್ನ ಮಾಡ್ಕೋಬೋದು. ನಾನಿಲ್ಲಿ ಇದ್ರ ಜೊತೆಲಿ ತರಕಾರಿ ಜೊತೆಲಿ 1 ಮೀಡಿಯಮ್ ಈರುಳ್ಳಿನೂ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಸಹ ಬಳಸ್ಕೋಬೋದು. ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಗ್ಯಾಸ್ಗೆ ಬಿಸಿ ಆಗೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು 1 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು 2 ಇವಾಗ ಚೆನ್ನಾಗಿ ಕುದಿ ಬರಬೇಕು. ಈ ರೀತಿಯಾಗಿ ಬಿಸಿ ನೀರು ಕುದ್ದ ಮೇಲೆ ನಾನು ತಗೊಂಡಿರೋ ಅಂತಹ ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಶಾವಿಗೆನ ಸೇರಿಸ್ಬಿಟ್ಟು ಒಂದು 3 ನಿಮಿಷ ಕುದಿ ಬರ್ಸ್ಕೊಳ್ಳೋಣ. ಜಾಸ್ತಿ ಬೇಯಿಸ್ಕೋಬಾರ್ದು ಶಾವಿಗೆನ. ಇಷ್ಟು ಬೆಂದಿದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು. ಇವಾಗ ಈ ರೀತಿ ಬೆಂದಿರೋ ಅಂಥ ಶಾವಿಗೆನ ನಾನು ಇಮಿಡಿಯೇಟ್ಲಿ ಮಡಿಗಟ್ಬಿಟ್ಟು ತಣ್ಣೀರನ್ನ ಸೇರಿಸ್ಕೊಳ್ತೀನಿ. ಆ ರೀತಿಯಾಗಿ ತಣ್ಣೀರನ್ನ ಸೇರಿಸ್ಕೊಳ್ಳೋದ್ರಿಂದ ಶಾವಿಗೆ ಉದುಡಿಯಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1.5 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1 ರೆಕ್ಕೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ರೋಸ್ಟ್ ಆದಮೇಲೆ ಇದ್ರ ಜೊತೆಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ 1 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ 1 ರೌಂಡ್ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಣಮೆಣಸಿನ್ಕಾಯಿನ ಚಿಲ್ಲಿ ಫ್ಲೇಕ್ಸ್ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿಯಾಗೆ. ಎಲ್ಲ ಅಡುಗೆಗೂ ನಾನು ಈ ರೀತಿನ ಬಳಸ್ಕೊಳ್ತೀನಿ ಸ್ನೇಹಿತರೆ. ಖಾರದ ಮೆಣಸಿನ್ಕಾಯಿನ ಅದನ್ನು ಸೇರಿಸ್ಕೊಂಡು 1 ರೌಂಡ್ ಹುರ್ಕೊಂಡ್ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟು ಮತ್ತು ಬೀನ್ಸು ಅಷ್ಟನ್ನು ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ನಾವು ನೀರನ್ನ ಸೇರಿಸ್ಕೊಂಡು ಏನು ಬೇಯಿಸೋದು ಬೇಡ, ಎಣ್ಣೆಲ್ಲೇ ಫ್ರೈ ಆಗುತ್ತೆ. ಕ್ಯಾರೆಟು ಬೀನ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಈ ರೀತಿಯಾಗಿ 1 ರೌಂಡ್ ಎಲ್ಲ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಉರಿ ಬಂದ್ಬಿಟ್ಟು ಮೀಡಿಯಮ್ ಉರಿನೇ ಇಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲನೂ ರೋಸ್ಟ್ ಆಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿರೋಂತಹ ಟೊಮೊಟೊನ ಸೇರಿಸ್ಕೊಳ್ತೀನಿ. ನಾವು ಈ ರೀತಿಯಾಗಿ ಸಿಪ್ಪೆ ತೆಗೆದ್ಬಿಟ್ಟು ಟೊಮೊಟೊನ ಪೇಸ್ಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ನಾವು ಹುಳಿ ಏನು ಹಾಕ್ಕೊಂಡಿದ್ದೀವಿ, ಟೊಮೊಟೊ ಸೇರಿಸ್ಕೊಂಡಿದ್ದೀವಿ ಅನ್ನೋದೇ ಗುರ್ತೇ ಇರಲ್ಲ. ಆ ರೀತಿಯಾಗಿ ಆಗುತ್ತೆ. ಕೆಲವೊಂದು ಅಡುಗೆಗೆಲ್ಲ ಈ ರೀತಿಯಾಗಿ ಟೊಮೊಟೊ ಪೇಸ್ಟ್ ಮಾಡಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಟೊಮೊಟೊ ಪೇಸ್ಟ್ನ ಹಾಕಿ 1 ರೌಂಡ್ ಹುರ್ಕೊಂಡು ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಶಾವಿಗೆನ ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗಾಗಿ ಈಗ ಉಪ್ಪನ್ನ ಕಮ್ಮಿಯಾಗಿ ಸೇರಿಸ್ಕೋಬೇಕು.
ಈ ರೀತಿಯಾಗಿ ಉಪ್ಪನ್ನ ಸೇರಿಸಿ ನೀಟಾಗಿ ಎಲ್ಲನೂ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಸರಿ ಚೆಕ್ ಮಾಡ್ಕೊಂಡು ನೋಡ್ಕೋಬೇಕು ಕ್ಯಾರೆಟು ಬೀನ್ಸ್ ಬೆಂದಿದೆಯಾ ಅಂತ. 3 ರಿಂದ 4 ನಿಮಿಷ ನೀಟಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಕರೆಕ್ಟಾಗಿ ಬೆಂದಿದೆ. ಇವಾಗ ನಾವು ಮಡಿಗಟ್ಕೊಂಡು ಇಟ್ಕೊಂಡಿರೋ ಅಂತಹ ಶಾವಿಗೆನ ಸೇರಿಸ್ಕೊಳ್ಳೋಣ. ನೋಡಿ ನಾನು ಹುಡಿ ಹುಡಿಯಾಗೆ ಮಾಡ್ಕೊಂಡಿದ್ದೀನಿ. ಬಿಸಿ ಇರೋದನ್ನು ಮಡಿಗಟ್ಬಿಟ್ಟು ಇಮಿಡಿಯೇಟ್ಲಿ ತಣ್ಣೀರನ್ನ ಸೇರಿಸ್ಬೇಕು. ಆವಾಗ ಈ ರೀತಿಯಾಗಿ ಹುಡಿ ಹುಡಿಯಾಗಿ ಆಗುತ್ತೆ ಶಾವಿಗೆ. ನಾವು ಜಾಸ್ತಿ ಬೇಯಿಸ್ಕೋಬಾರ್ದು. ನಾನು ಅದೇ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಗ್ಯಾಸ್ನ ಕಮ್ಮಿ ಇಟ್ಕೊಂಡಿದ್ದು ಶಾವಿಗೆ ಸೇರಿಸ್ಕೊಳ್ಳೋಣ. ಶಾವಿಗೆ ಸೇರಿಸ್ಕೊಂಡ್ಮೇಲೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದ್ರ ಜೊತೆಲಿ ನಾನಿಲ್ಲಿ 1 ಹಿಡಿಯಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಶಾವಿಗೆ ಸೇರಿಸ್ಕೊಂಡ್ಮೇಲೆ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕು, ಒಗ್ಗರಣೆಗೆ ಸೇರಿಸ್ಕೋಬಾರ್ದು. ಆವಾಗ ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಶಾವಿಗೆ ಬಂದ್ಬಿಟ್ಟು ನಾವು ತಣ್ಣೀರನ್ನ ಸೇರಿಸ್ಬಿಟ್ಟು ಕೂಲ್ ಹಾಕೋದಕ್ಕೆ ಬಿಟ್ಕೊಂಡಿರ್ತೀವಿ, ಅದು ತಣ್ಣಗಾಗಿರುತ್ತೆ. ಇವಾಗ ಉರಿನ ಸಣ್ಣ ಮಾಡಿಕೊಂಡು ನಿಧಾನಕ್ಕೆ ಶಾವಿಗೆನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ನೀವು ಮದುವೆ ಮನೆಗಳಲ್ಲೆಲ್ಲ ಶಾವಿಗೆ ತಿಂದಿರ್ತೀರಲ್ಲ, ಸೇಮ್ ಅದೇ ರೀತಿಯಾಗಿ ಆಗಿರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ನೀಟಾಗಿ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹುಡಿ ಹುಡಿಯಾಗಿ ಆಗಿದೆ ಸ್ನೇಹಿತರೆ. ನೋಡಿ ಎಷ್ಟು ಸಿಂಪಲ್ ಸುಲಭವಾಗಿ ನಾನು 10 ರಿಂದ 15 ನಿಮಿಷದಲ್ಲಿ ಈ ಶಾವಿಗೆ ಬಾತನ್ನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾವ ರೀತಿಯಾಗಿ ಶಾವಿಗೆ ಬಾತನ್ನ ಮಾಡ್ಕೋಬೋದು ಅಂತ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ನ ಸೌತ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಬೆಳಗಿನ ತಿಂಡಿಗೆ ನಾನಿಲ್ಲಿ ಬಿಸಿ ಬಿಸಿ ಆದಂಥ ಶಾವಿಗೆ ಬಾತನ್ನ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲರಿಗೂ ಬಾಕ್ಸ್ ಕಟ್ಟೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು.